ಹೇ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಿದ್ದೀನಿ. ಏನು ಜಂಗಲ್ ಅಲ್ಲ, ಹಳ್ಳಿ ಕಣಮ್ಮ ಅದು. ಗೈಸ್, ನಾವೀಗ ಹೊರಟಿದ್ದೀವಿ ಜವನ್ಪಲ್ಲಿಗೆ. ಯಾಕೆ ಅಂತ ನಾನು ಮತ್ತೆ ಹೇಳ್ತೀನಿ. ಈಗೇನು ಆಲ್ಮೋಸ್ಟ್ 12-20 ಆಗಿಬಿಟ್ಟಿದೆ. ಈಗ ಹೊರಟಿದ್ದೀವಿ. ಹಳ್ಳಿ ಅಂದರೆ 1 hour ಆಗುತ್ತೆ ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ. ಸೊ ಬನ್ನಿ ನೋಡಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಹೋಗ್ತಾ ಹೋಗ್ತಾ ಒಂದು ಊರ ಹತ್ರ ಟೆಂಪಲ್ನ ಬಿಲ್ಡ್ ಮಾಡ್ತಿದ್ದಾರೆ. ಅದು ಯಾವ ಥರ ಅಂತಂದರೆ ಗೋಲ್ಡನ್ ಟೆಂಪಲ್. ನೀವೆಲ್ಲರೂ ನೋಡೇ ಇರ್ತೀರ ಅನಿಸುತ್ತೆ. ಅದೇ ಥರನೇ ಈ ಟೆಂಪಲ್ನೂ ಕೂಡ ರೆಡಿ ಮಾಡ್ತಾಯಿದ್ದಾರೆ, ಅಂದರೆ ಗೋಲ್ಡನ್ ಟೆಂಪಲ್ ಟೈಪ್. ಸೊ ನೋಡೋಣ ಇದು ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೆ ಅಂತ. ಅದಾದಮೇಲೆ ಒಂದು ಸಲ ವಿಸಿಟ್ ಕೊಡೋಣ. ಮಾರಮ್ಮ ದೇವಸ್ಥಾನ. ಪ್ರಸಾದು, ರಮ್ಮ ಚಿಕ್ಕವಾಗೆಲ್ಲ ಇವ್ರಿಗೆ ಹುಷಾರಿಲ್ಲ ಅಂತಂದರೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಹರಕೆ ಮಾಡ್ಕೊಳ್ತಿದ್ರಂತೆ. ಸೊ ಆನ್ ದಿ ವೇ ಹೋಗ್ತಾ ಹೋಗ್ತಾ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ. ದರ್ಶನ ಮಾಡ್ಕೊಳ್ಳಿ. ಮಾರಮ್ಮ ಅಲ್ವಾ? ಬೈತಾ ಇದ್ದಾನೆ ಮೊಕ್ಕ ಫಸ್ಟು ಅಂತ ನನ್ನ ಮಗ. ಎಷ್ಟೊಂದು ವರ್ಷಗಳಿಂದ ರೋಡು ಇದೇ ಥರನೇ ಇದೆ. ನೀಟಾಗಿ ಮಾಡಿಲ್ಲ. ಜನ ಹೆಂಗೆ ಓಡಾಡ್ತಾರೋ ಏನೋ. ನೋಡಿ, ಇಲ್ಲೇ ಎಲ್ಲೋ ಯಾವುದೋ ಒಂದು ಸ್ಪಾಟಲ್ಲಿ, ಇಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಅನ್ಸುತ್ತೆ ಪ್ರಸಾದ್. ಹೌದಾ? ಇಲ್ಲೇ ಎಲ್ಲೋ ಅನ್ಸುತ್ತೆ, ಇಲ್ಲ ಇನ್ನೊಂದು ಸ್ವಲ್ಪ ಹಿಂದೆ ಅನ್ಸುತ್ತೆ. ಒಂದ್ಸಲ ಬಂದಾಗ ಹೋಗ್ಬೇಕಾದ್ರೆ ಪ್ರಸಾದು ನಾನು ನೀಟಾಗೆ ಓಡಿಸ್ತಿದ್ದೆ ಬೈಕು. ಪ್ರಸಾದ್ ಮೈಂಡ್ ಡೈವರ್ಟ್ ಮಾಡಿಬಿಟ್ರೆ ಅಂದಿದ ತಕ್ಷಣ ನನ್ನ ಕಾನ್ಸಂಟ್ರೇಷನ್ ಎಲ್ಲೋಯ್ತೋ ಹೆಂಗದೇನೋ ಕೆಳಗಡೆ ಬಿದ್ದು ನೋಡ್ರಿ. ಆವಾಗಿಂದ ಬೈಕೆ ಕೊಟ್ಟಿರಲಿಲ್ಲ ನನ್ನ ಕೈಗೆ. ಅದಾದಮೇಲೆ ಈಗಲೇ ಒಂದು 1 year ನಾನು ಬೈಕ್ ತಗೊಳ್ತಿದ್ದೀನಿ. ಇದೆ ಜವನ್ಪಲ್ಲಿ. ಆ್ಯಕ್ಚುಲಿ ಇದು ಪ್ರಸಾದ್ ಅವರಪ್ಪ, ಅಂದರೆ ನಮ್ಮ ಮಾವ ಅವರ ಊರು. ಹಳ್ಳಿ, ಫುಲ್ ಹಳ್ಳಿ. ಆ್ಯಂಡ್ ಇದು ಬಂದು ನಮ್ಮ ತುಳಸಿ ಅಕ್ಕ ಅವರ ಅಪ್ಪ ಅಮ್ಮನ ಮನೆ. ನೋಡಿ, ಬಂದ ತಕ್ಷಣ ಹುಂಜ ಚಿನ್ನಿ, ಇದು ಹುಂಜ. ಇದು ನಾಟಿ ಕೋಳಿ ಇದೆ. ನನ್ನ ಮಗನಿಗೆ ನಾಟಿ ಕೋಳಿ ಅಂದರೆ ಯಾವುದು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಕೇಳ್ತಿದ್ದಾನೆ. ಸೊ ಜವನ್ಪಲ್ಲಿಯಲ್ಲಿ ನಮ್ಮ ತುಳಸಿ ಅಕ್ಕವರ ಅಪ್ಪ ಅಮ್ಮ ಇರೋವಂಥ ಮನೆ. ಆಗಾಗ ಬರ್ತಿರ್ತೀವಿ. ತುಂಬ ದಿವಸ ಆಗಿತ್ತು ಬಂದು. ಇದೆಲ್ಲ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನೇನು ಪ್ರಿಪೇರ್ ಮಾಡ್ತಿದ್ದೀರಾ? ಪಾಯಸ, ಹಾಂ, ವಡೆ, ಹಾಂ, ಪುಲ್ಸು, ನುಗ್ಗೆಕಾಯಿ ಸಾಂಬಾರ್, ರೈಸು, ಪಾನಕ, ಹೆಸರುಬೇಳೆ. ಸೊ ಇದಿಷ್ಟು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ನಾವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ವಿಲೇಜ್ ಲೈಫ್. ಇವರು ನಮ್ಮ ತುಳಸಿ ಅಕ್ಕವರ ಅಪ್ಪ. ದೈವಿಕ್ ಚೆನ್ನಾಗಿದೆಯಮ್ಮ ಮನೆ ಬಂಗಾರು? ತುಂಬ ದಿವಸ ಆಗಿತ್ತಲ್ಲ ಬಂದಿದ್ದು, ಚಿಕ್ಕವಾಗಿರ್ಬೇಕಾದ್ರೆ ಬಂದಿದ್ದು. ಸೊ ಈಗ ಹೊರಟಿದ್ದೀವಿ ಟೆಂಪಲ್ ಹತ್ರ, ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇವತ್ತಿನ ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನದ ಪೂಜೆಗೆ. ನೋಡೋಣ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲೂ ಫುಲ್ ಬಿಸಿಲಿದೆ, ಕಣ್ಣು ಬಿಡೋದಕ್ಕಾಗೋದಿಲ್ಲ. ಫುಲ್ ಬಿಸಿಲಿದೆ. ಫುಲ್ ಎಲ್ಲ ನೋಡಿ.
ಬರ್ತಡೇ ಬಾಯ್. ಆ್ಯಕ್ಚುಲಿ ಇವತ್ತು ಪ್ರಸಾದ್ ಬರ್ತಡೇ ಇದೆ ಆ್ಯಂಡ್ ಇವತ್ತಿನ ದಿನನೇ ಪೂಜೆ ಇದೆ ಅಂತ ಹೇಳಿದ್ರು. ಬಂದಿದ್ದೀವಿ. ಅಲ್ಲಿ ನೋಡಿ ಎಲ್ಲ ಪಾನಕ ಎಲ್ಲ ಕೊಡ್ತಾರೆ. ಸೊ ಮಕ್ಕಳು ಆಲ್ರೆಡಿ ಎಲ್ಲ ಚೊಂಬು ಪಾತ್ರೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಪೂಜೆ ಮುಗ್ದಿದೆ, ಅಭಿಷೇಕ ಮುಗೀತು, ಅಲಂಕಾರ ಮಾಡ್ತಿದ್ದಾರೆ. ಫೈನಲ್ ಮಂಗಳಾರತಿಗೆ ನೋಡಿ ಆಗಲೇ ಪಾನಕಕ್ಕೆ ಪ್ರಸಾದ ತಗೊಳ್ಳೋದಕ್ಕೆ ಅಂತ ಹೇಳಿ ವೆಸಲ್ಸ್ ಎಲ್ಲ ರೆಡಿ ಇದೆ. ಎಲ್ಲರೂ ವೇಟಿಂಗ್ ಫಾರ್ ಪ್ರಸಾದ. ಪ್ರಸಾದ್ ಚಿಕ್ಕವಾಗ ನೀವು ಆ ಥರ ಹೋಗ್ತಾಯಿದ್ರ ತಗೊಂಡು? ಹಾಂ, ನೀವು ಆ ಥರ ಹೋಗ್ತಾಯಿದ್ರಾ ಪಾತ್ರೆ ತಗೊಂಡು ಪಾನಕಕ್ಕೆ? ಹೋಗ್ತಿರ್ಲಿಲ್ವಾ? ನಾವಂತೂ ಹೋಗ್ತಿದ್ವಪ್ಪ ಹಂಗೆ ತಗೊಂಡು. ಅದೇ ಥರನೇ ನಾವು ಪಾತ್ರೆಗಳೆಲ್ಲ ತೊಗೊಂಡೋಗ್ತಾ ಇದ್ವಿ. ಇನ್ನಲ್ಲಿ ಪ್ರಸಾದನ ತೊಗೊಳೋದಕ್ಕೆ ಮಕ್ಕಳು ನಾನು ಮುಂದು ತಾನು ಮುಂದು ಅಂತ ತಳ್ಳಾಡ್ಕೊಳ್ತಿದ್ರು. ಫೈನಲಿ ಆ ಮಕ್ಕಳನ್ನ ಸ್ವಲ್ಪ ಸೆಟ್ ಮಾಡಿ ಕಾಮ್ ಡೌನ್ ಮಾಡಿ ಲೈನಲ್ಲಿ ನೀಟಾಗಿ ಬರಲಿಕ್ಕೆ ಹೇಳಿದ್ರು. ಆ್ಯಂಡ್ ಈಗ ನಾವು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗೀತು, ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ರಿಟರ್ನ್ ಮುಳ್ಬಾಗಲ್ಗೆ. ತುಂಬ ಚೆನ್ನಾಗಿದೆ ಕ್ಲೈಮೇಟ್. ಆ್ಯಕ್ಚುಲಿ ಬರಬೇಕಾದ್ರೆ ತುಂಬ ಬಿಸಿಲಿತ್ತು, ತಲೆ ಎಲ್ಲ ನೋವು ಬಂದುಬಿಟ್ಟಿತ್ತು. ಈಗ ಹೋಗಬೇಕು ಅಂತಂದಾಗ ತುಂಬ ಚೆನ್ನಾಗಿದೆ ಕ್ಲೈಮೇಟ್, ಹಾಗಾಗಿ ಆರಾಮ್ಸೆ ಹೊರಟಿದ್ದೀವಿ. ಮುಳ್ಬಾಗ್ಲಲ್ಲಿ ಯಾವುದಿದು ರೂಫ್ ಟವರ್ದ ಏನಿದು ರೂಫ್ ಟಾಪ್ ಕೆಫೆ. ಫಸ್ಟ್ ಟೈಮ್ ಬಂದಿದ್ದೀವಿ. ಪ್ರಸಾದ್ದು ಬರ್ತಡೇ ಇತ್ತಲ್ಲ ನಮ್ಮ ಹಸ್ಬೆಂಡ್ದು, ಸೊ ಪಾರ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಬಿಲ್ ಸರಿಯಾಗಿ ಮಾಡೋಣ. ಪ್ರಸಾದು ಹ್ಯಾಪಿ ಬರ್ತ್ಡೇ ಅಲ್ವಾ? ಹೇಳಿದ್ರೆ ಕೇಳಲ್ಲ, ಅವ್ರು ಹೇಳಿದ್ರೆ ತಾನೇ. ಓಕೆ, ಇಲ್ಲೇ ಸಿಗೋಂಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕೇಕ್ ಅಲ್ವಾ? ಸೊ ಇವರೆಲ್ಲ ಪಾಪ ಮನೇಲಿ ಇದ್ಬಿಟ್ಟಿದ್ರು, ಮತ್ತೆ ಫೋನ್ ಮಾಡಿ ಕರೆದ್ವಿ, ಬಂದರು. ಏನು ಸಾಸ್ ಇಲ್ಲೇ ಬೇಕಂತಂದರೆ ಇಲ್ಲ ಸೈಡಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಅಲ್ಲೇ ಎಲ್ಲಾದರೂ ಹಾಕ್ಕೊಳ್ಬೋದು. ಸೊ ಇದಿಷ್ಟು ಸದ್ಯಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೀವಿ. ಸ್ಯಾಂಡ್ವಿಚ್ಚು, ವೆಜ್ ನಗೆಟ್ಸು, ಫ್ರೆಂಚ್ ಫ್ರೈಸು ಆರ್ಡರ್ ಮಾಡ್ಕೊಂಡಿದ್ದೀವಿ. ಇದು ತಿಂತ ನೆಕ್ಸ್ಟ್ ಬೇರೆ ಇನ್ನೇನಾದರೂ ಮಾಡ್ಕೊಳ್ಳೋಣ. ದೈವಿಕ್ ಹ್ಯಾಪಿ? ಎಲ್ಲೆಲ್ಲೂ ಹ್ಯಾಪಿನಾ? ತಿಂದಿದ್ದಾಯಿತು ಅವ್ರಿಗೆ, ಅಷ್ಟೇ ಸಾಕಂತೆ. ಐಸ್ ಕ್ರೀಮ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಅಪ್ಪ ಮಗ ಇಬ್ಬರು. ಸೊ ಈಗ ಪನ್ನೀರ್ ರೋಲ್ ಮಾಡಿದ್ದೆ, ಆರ್ಡರು ಬಂದಿದೆ ಪನ್ನೀರ್ ರೋಲು. ಆ್ಯಂಡ್ ಇಲ್ಲಿ ಗಡ್ಬಡ್ ಐಸ್ ಕ್ರೀಮ್. ಫೋಟೋ ಸೆಷನ್ ನಡೀತಿದೆ ಈಗ. ಸೊ ಈಗ ಎಲ್ಲ ತಿಂದಿದ್ದಾಯಿತು. ಐಸ್ ಕ್ರೀಮ್, ವೆಜ್ ರೋಲ್ ಆ್ಯಂಡ್ ಸ್ಯಾಂಡ್ವಿಚಸ್ ಎಲ್ಲ ತಿಂದಿದ್ದಾಯಿತು. ಈಗ ಮನೆಗೆ ಹೊರಟಿದ್ದೀವಿ ವಾಪಸ್ಸು. ಟೈಮ್ 10 ಆಗಿದೆ. ಈಗ ಹೋಗಿ ಏನಿದ್ರು ಪಾಚ್ ಕೊಡೋದಷ್ಟೇ. ಟಯರ್ಡ್ ಆಗಿದೆ ಆ್ಯಕ್ಚುಲಿ, ಇವತ್ತು ಹಳ್ಳಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ, ಹಾಗಾಗಿ. ಸೊ ಹುಡುಗರೆಲ್ಲ ಇನ್ನು ಬೆಳಗ್ಗೆ ಪಾಪ ವರ್ಕ್ಗೆ ಹೋಗಬೇಕು, ಹಾಗಾಗಿ ಅವರು ಈಗ ಹೋಗಿ ಮಲಗಿಬಿಟ್ರೆ ಸಾಕು ಅಂತ ಈಗ ಹೋಗಿ ಇನ್ನೇನಿದ್ರು ಪಾಚ್ ಕೊಡೋದಷ್ಟೇ. ಪಾಪ ಅರ್ಲಿ ಮಾರ್ನಿಂಗು 4ಗೆಲ್ಲ ಹೊರಡಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ
ಮರಿದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಗುಡ್ ನೈಟ್. ಹೇಳು ಗುಡ್ ನೈಟ್. ಗುಡ್ ನೈಟ್ ಹೇಳ್ಬಿಡಿ ಎಲ್ರಿಗೂ. ಗುಡ್ ನೈಟ್. ಬಾಯ್ ಎಲ್ರಿಗೂ. ಓಕೆನಾ? ಹಾಂ ಓಕೆ. ಹಾಂ ಬಾಯ್ ಬಾಯ್. ಹಾಂ ಟೇಕ್ ಕೇರ್. ಓಕೆ.